ಬೆಳೆ ಹಾನಿಗೆ ಸೂಕ್ತ ಪರಿಹಾರಕ್ಕೆ ಶಿಫಾರಸು ಮಾಡಲಾಗುವುದು. ಸಚಿವ ಜಮೀರ್ ಅಹಮದ್ ಭರವಸೆ. ಸಕಾಲಕ್ಕೆ ಮಳೆ ಬಾರದ ಹಿನ್ನೆಲೆಯಲ್ಲಿ ಬರಗಾಲದ ಛಾಯೆ ಆವರಿಸಿರುವ ಪರಿಣಾಮ ಕ್ಷೇತ್ರ ಬರಪೀಡಿತವಾಗಿದ್ದು, ಸಚಿವ ಜಮೀರ್ ಅಹಮದ್ ಖಾನ್ ರವರು ಕ್ಷೇತ್ರದ ಶಾಸಕ ಡಾಕ್ಟರ್ NT ಶ್ರೀನಿವಾಸ್ ಅವರ ಜೊತೆಗೂಡಿ ಮೋರ್ಬಾ ಗ್ರಾಮದ ಕೆಲ ಹೊಲಗಳಿಗೆ ಖುದ್ದು ತೆರಳಿ ಬೆಳೆ ಹಾನಿ ಪ್ರಮಾಣ ವೀಕ್ಷಣೆ ಮಾಡಿದರು. ಸಾಂಕೇತಿಕವಾಗಿ ಮೋರಬಾ ಗ್ರಾಮದ ಜಿ ಶಾಂತಲಿಂಗಮ್ಮ, ಕಬಳಪ್ಪ, ದೊಡ್ಡಪ್ಪ ಎನ್ನುವವರ ಹೊಲಗಳಿಗೆ ತೆರಳಿ ಬೆಳೆ ಹಾನಿಯಾಗಿರುವುದನ್ನು ಮನಗಂಡು ಈ ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ NT ಶ್ರೀನಿವಾಸ್ ಅವರು ಮಾತನಾಡಿದರು. ಕ್ಷೇತ್ರವು ರಾಜ್ಯದಲ್ಲಿ ಅತಿ ಹೆಚ್ಚು ಗ್ರಾಮಗಳಿರುವ ಮತ್ತು ಕೃಷಿ ಆಧಾರಿತ ಕ್ಷೇತ್ರವಾಗಿದ್ದು, 90% ಮಳೆಯಾಶ್ರಿತ ಒಣಭೂಮಿ ಕೃಷಿಯನ್ನಾಧರಿಸಿ ಜನಜೀವನ ನಡೆಸ್ತಾ ಇದ್ದಾರೆ. ಕ್ಷೇತ್ರದಲ್ಲಿ ಯಾವುದೇ ಪರ್ಯಾಯ ಉದ್ಯೋಗ ಅವಕಾಶಗಳಿಲ್ಲ. ಕೃಷಿಯನ್ನೇ ಅವಲಂಬಿಸಿರುವ ಬಡ ರೈತರೇ ಹೆಚ್ಚಾಗಿದ್ದಾರೆ. ಬರದ ಛಾಯೆಯಿಂದಾಗಿ ರೈತರು ಸಾಲದ ಬಾಧೆಗೆ ತುತ್ತಾಗ್ತಾ ಇದ್ದಾರೆ. ಆರ್ಥಿಕ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಕ್ಷೇತ್ರ ಸಂಪೂರ್ಣ ಎಲ್ಲಾ ಬಗೆಯಲ್ಲೂ ಹಿಂದುಳಿದ ತಾಲೂಕು ಆಗಿದ್ದು, ಗರಿಷ್ಠ ಪ್ರಮಾಣದ ನಷ್ಟವನ್ನ ಕ್ಷೇತ್ರದ ರೈತರು ಅನುಭವಿಸುತ್ತಿದ್ದಾರೆ. ಕ್ಷೇತ್ರದ ಬಹುತೇಕ ಕೃಷಿಯೇತರ ಜಮೀನುಗಳನ್ನ ವಿಂಡೋ ಪವರ್, ಹೈಟೆನ್ಷನ್ ಪವರ್ ತಂತಿಗಳುಳ್ಳ ಬೃಹತ್ ಕಂಬಗಳು ಹಾಗೂ ಸೋಲಾರ್ ಕಂಪನಿಗಳು ಆಕ್ರಮಿಸಿವೆ. ಮೇ ತಿಂಗಳಿಂದ ಸಕಾಲಕ್ಕೆ ಸಮರ್ಪಕವಾಗಿ ಮಳೆ ಆಗಬೇಕಾಗಿತ್ತು, ಆದರೆ ಇದುವರೆಗೂ ಮಳೆ ಬಾರದ ಹಿನ್ನೆಲೆಯಲ್ಲಿ ಭಾಗಶಃ ಬೆಳೆ ಬಾಡಿ ಹೋಗಿದೆ. 1 ಎಕರೆಗೆ ತಲಾ 15 ರಿಂದ 20 ಸಾವಿರ ರೂಪಾಯಿ, 1 ಲಕ್ಷದಿಂದ 20 ಸಾವಿರ ಹೆಕ್ಟೇರ್ ಭೂಮಿ ಇದ್ದು, ಒಟ್ಟು 65 ಸಾವಿರ ಹೆಕ್ಟೇರ್ ಭೂಮಿ ಬಿತ್ತನೆಗೆ ಯೋಗ್ಯವಾಗಿದೆ. ಸಕಾಲಕ್ಕೆ ಸಾಕಷ್ಟು ಮಳೆ ಬಾರದ ಹಿನ್ನೆಲೆಯಲ್ಲಿ 30 ರಿಂದ 40 ಸಾವಿರ ಹೆಕ್ಟೇರ್ ಭೂಮಿಯಲ್ಲಿ ಬಿತ್ತನೆಯಾಗಿದೆ. ಅದರಲ್ಲಿ 80 ರಿಂದ 90% ಭೂಮಿಯಲ್ಲಿ ಬಿತ್ತಿರುವ ವಿವಿಧ ಬೆಳೆಗಳು ನಾಶವಾಗಿದ್ದು, ರೈತರು ಅಪಾರ ನಷ್ಟ ಅನುಭವಿಸುತ್ತಿದ್ದಾರೆ. ಕಾರಣ ಸಚಿವರಾದ ತಾವುಗಳು ಕ್ಷೇತ್ರವನ್ನು ಅತ್ಯಂತ ಬರಪೀಡಿತ ಕ್ಷೇತ್ರವನ್ನಾಗಿ ಘೋಷಣೆ ಮಾಡಬೇಕು ಮತ್ತು ಕ್ಷೇತ್ರಕ್ಕೆ ವಿಶೇಷ ಹೆಚ್ಚುವರಿ ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ಶಿಫಾರಸು ಮಾಡುವ ಮೂಲಕ ಕ್ಷೇತ್ರದಲ್ಲಿನ ಸಂಕಷ್ಟಕ್ಕೊಳಗಾದ ಸಮಸ್ತ ರೈತರ ಬಾಳಿಗೆ ಆಸರೆಯಾಗಬೇಕು ಅಂತ ಸಚಿವರಲ್ಲಿ ಕ್ಷೇತ್ರದ ಜನತೆಯ ಪರವಾಗಿ ಶಾಸಕರು ಮನವಿಯನ್ನ ಮಾಡಿಕೊಂಡರು. ಇನ್ನು ಸಚಿವ ಜಮೀರ್ ಅಹಮದ್ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು. ವಸ್ತು ಸ್ಥಿತಿಯನ್ನ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಡಲಾಗುವುದು. ಸರ್ಕಾರದಿಂದ ಕ್ಷೇತ್ರದ ಬೆಳೆ ಹಾನಿಗೊಳಗಾದ ಎಲ್ಲ ರೈತರಿಗೆ ಸೂಕ್ತ ಪರಿಹಾರ ಕಲ್ಪಿಸುವಂತೆ ಸರ್ಕಾರಕ್ಕೆ ಶಿಫಾರಸು ಮಾಡಲಾಗುವುದು ಅಂತ ಭರವಸೆ ಕೂಡ ನೀಡಿದರು. ಇನ್ನು ಜಿಲ್ಲಾಧಿಕಾರಿ ಕವಿತಾ ಎಸ್ ಮನಿಕೇರಿ, ಉಪಾಯುಕ್ತರಾದ ವಿವೇಕ್ ಅವರು, ತಹಶೀಲ್ದಾರರಾದ VK ನೇತ್ರಾವತಿ ಅವರು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಕೃಷಿ ತಜ್ಞರು, ಜಿಲ್ಲಾ ಕೃಷಿ ಜಂಟಿ ನಿರ್ದೇಶಕರು ಸೇರಿದಂತೆ ಜಿಲ್ಲಾ ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳು, ವಿವಿಧ ಇಲಾಖೆಗಳ ತಾಲೂಕು ಮಟ್ಟದ ಅಧಿಕಾರಿಗಳು, ಸ್ಥಳೀಯ ಆಡಳಿತ ಅಧಿಕಾರಿಗಳು, ರೈತ ಸಂಘದ ಪದಾಧಿಕಾರಿಗಳು, ವಿವಿಧ ಜನಪ್ರತಿನಿಧಿಗಳು, ಗ್ರಾಮದ ಮುಖಂಡರು ಹಾಗೂ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ವಿಜಯ್ ಋಷಭೇಂದ್ರ ಕೂಡ್ಲಿಗಿ. ಶಾಂತಲಿಂಗಮ್ಮನ ಶಾಂತಲಿಂಗಮ್ಮ ಎಷ್ಟು ಎಕರೆ ಐತೆ? ಫೋನ್ ಮಾಡಿದ್ರು. ಇದು ನಮ್ಮ CM ಅಡಿಪಿಲ್ ಅನ್ನದಾನ ಸ್ವಲ್ಪ ಹಿಂದೆ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಾನು ಸತಿ ಬರ್ತೀನಿ ಬಿಡಿ. ಯಜಮಾನ ಸ್ವಲ್ಪ ಸೈಡ್ ಆಗಪ್ಪ. ಯಜಮಾನ ಯಜಮಾನ ಸೈಡ್ ಇಂದ ಅಷ್ಟೇ, ಅಟೆಂಡ್ ನೋಡಬೇಡ. ಸೈಡ್ ಇಲ್ಲ ಫೋಟೋದ ಬಂದು ಅಲ್ಲ CM ರಿಲೀಫ್ ನಿನ್ನೆ ಕೊಟ್ಟಿಯ ನಾನು ಮೇಡಮ್ ಅಲ್ಲಿ ಸರ್
ನಿಮ್ದೇನಾ? ಎಷ್ಟು ಎಕರೆ? 2 ಎಕರೆ. ಎಷ್ಟು ಖರ್ಚು ಮಾಡಿದ್ದೀರಿ ನೀವು? 2 ಎಕರೆಗೆ 15 ಎಕರೆಗೆ. ಹೋದ ವರ್ಷ ಏನು ಸಮಸ್ಯೆ ಆಗಿಲ್ಲ? ಹೋದ ವರ್ಷ ಸಮಸ್ಯೆ ಯಾವುದೇ ಸಮಸ್ಯೆ ಇಲ್ಲ ಸರ್. ಈ ತರ ಬೆಳೆದಿದೆ, ಒಳ್ಳೆ ಬೆಳೆ ಆಗಿದೆ. ಈ ಸರಿ ಯಾವುದೇ ತರ ಏನು ಬರಲ್ಲ. 2 ತಿಂಗಳ ಮೇಲಾಗಿದೆ. ಅದೇ ಈ ಎತ್ತರಕ್ಕೆ ಬರಬೇಕಾಗಿದೆ. ಬರುತ್ತೆ. ಇದು ಏನು ಉಪಯೋಗ ಆಗಲ್ಲ ಇದು? ಇಲ್ಲ ಸರ್, ಏನು ಆಗಲ್ಲ ಸರ್, ಏನಾಗಲ್ಲ ಸರ್. ಮೇಲ್ ಫ್ಲವರ್ ಸರ್, ಇದು ಫಿಮೇಲ್ ಫ್ಲವರ್. ಇಷ್ಟೊತ್ತಿಗೆ ಇದು ಕಾಪ್ ದೊಡ್ಡದಾಗಿ ಗ್ರೀನ್ ಫ್ಲವರ್ ಫಿಮೇಲ್ ಹೆಂಗೆ ಗೊತ್ತಾಗ್ತದೆ? ತೆನೆ ಬಿಡೋದು ಸರ್. ಇಲ್ಲಿ ಕಾಳು ಕಟ್ಟೋದು ಸರ್ ಇದರೊಳಗೆ. ಇದು ಕಾಬು ಇಷ್ಟಪ್ಪ ಇರುತ್ತೆ ಸರ್. ಸೊ 120 ಡೇಸ್ ಬಂದ್ಬಿಡುತ್ತೆ ಸರ್ ಕ್ರಾಪ್. ಇದು ಈಗೆಲ್ಲ 75 ಡೇಸ್ ಆಗಿದೆ ಸರ್. ಇದು ಮಳೆ ಇಲ್ಲದಾಗ ಸ್ಟಂಟೆಡ್ ಗ್ರೋತ್ ಆಗಿ ಇದು ಪ್ರೊಡಕ್ಷನ್ ಸ್ಟಾರ್ಟ್ ಆಗಿದೆ ಸರ್. ನಿಮ್ದೇನಾ? ಇಲ್ಲ, ಏನೋ ಒಂದು ಪರಿಹಾರ ಮಾಡ್ತೀವಿ. ಪರಿಹಾರ ಮಾಡ್ತೀವಪ್ಪ. ಮಳೆ ಇಲ್ಲಕ್ಕೆ ಇವರು ಯಾವುದೋ ಸ್ಪ್ರೇನ ಸರ್. ಹುಳನೂ ಜಾಸ್ತಿ ಆಗಿದೆ ಸರ್. ಲದ್ದಿ ಹುಳ, ಸೈನಿಕ ಹುಳ ಅಂತ ಬರುತ್ತೆ ಸರ್. ಎಲ್ಲ ಗ್ರೀನ್ ಹುಳ ತಿಂದ್ಬಿಟ್ಟು ಲದ್ದಿ ಹಾಕಿ ಹೋಗುತ್ತೆ ಸರ್. ಈಗ ತೆನಿ ಕೂಡ ಬರುತ್ತೆ. ಯಾವ್ದು 100% ಯಾವ್ದು ಇದಾಗಿದೆ ಮಾಡಿದ್ದೀವಿ. ಸರ್ಕಾರ ಮಾಹಿತಿ ಕೊಟ್ಟಿದೆ. ಈಗ ರೆಡಿ ಮಾಡ್ಕೊಂಡು ಜೂನಲ್ಲಿ ಏನು ಬಿತ್ತನೆ ಆಗಿದೆ ಅಲ್ಲ ಸರ್, ಸುಮಾರು 14,000 ಹೆಕ್ಟೇರ್ ಕಂಪ್ಲೀಟಾಗಿ ಲಾಸ್ ಆಗಿದೆ ಸರ್. ಜೂನ್ನಲ್ಲಿ ಬಿತ್ತನೆ ಆಗಿರೋದು ಸರ್. ಈಗ ಜುಲೈ 29 ಆಗಸ್ಟ್ ಸ್ವಲ್ಪ ಮಳೆ ಬರೋದು ಸರ್. ಈಗ ಒಂದು 15,000 ಹೆಕ್ಟೇರ್ ಬಿತ್ತನೆ ಆಗಿದೆ ಸರ್, ರಾಗಿ ಮತ್ತು ಶೇಂಗಾ. ಈಗ ಹಿಂದೇನು ಬಿತ್ತನೆ ಆಗಿದೆ ಅಲ್ಲ ಸರ್, ಅರೌಂಡ್ 55 ಡೇಸ್ ರೈನ್ ಶಾರ್ಟೇಜ್ ಇದೆ ಸರ್. ಹಂಗಾಗಿ ಕಂಪ್ಲೀಟು 100% ಲಾಸ್ ಸರ್. ಸರ್ ಈಗ ಒಂದು 15 ದಿವಸದಿಂದ ಮಳೆ ಇರುತ್ತೆ, ಸ್ವಲ್ಪ ಮಳೆ ಬರ್ತಿದೆ ಸರ್. ಹಂಗಾಗಿ ಸ್ವಲ್ಪ ಸರಿ ಇದೆ ಸರ್. ಆಯ್ತು, ಒಳ್ಳೇದಾಗ್ತದಿರಿ. ಮಳೆ ಬಂತು, ಇನ್ನು ದೊಡ್ಡದಾಗಿ ಆಗೋದಿಲ್ಲ. ಇಷ್ಟಿಗೆ ಇಲ್ಲೇ ಮಳೆ ಬಂದ್ರೂ ಇದರಿಂದ ಏನಾಗಲ್ಲ. ಹಾಳಾಗಲ್ಲ, ಇನ್ಕಂಪ್ಲೀಟ್ ಅರ್ಧಂಬರ್ಧ ಬೆಳೆ ಹಾಳಾದರೂ ಸಣ್ಣ ಸೀರ್ಗಳಾಗ ಉಪಯೋಗ ಆಗಲ್ಲ. ಇದೆಲ್ಲ ಅದೆಲ್ಲ ಉಪಯೋಗ ಆಗಲ್ಲ. 100% ಕ್ರಾಪ್ ಲಾಸ್ ಆಯ್ತು ಸರ್. ರೈತರ ಜೀವನ ಭಾಳ ಕಷ್ಟ ಐತೆ ಸರ್. ಹೇಳ್ಬಾರ್ದು ಸರ್, ಇಷ್ಟ ಅಂತ ಇಲ್ಲ, ಈ ವರ್ಷ ತೊಂದರೆ ನಂಬಿಕೆಲ್ಲ ಜೀವನ ಆಗ್ಬಿಡ ಸರ್. ಏನೋ ಒಂದು ಮಾಡುವ. ನಂಬಿಕೆಲ್ಲ ಜೀವನ ಆಗ್ಬಿಡ ಸರ್. ಮಳೆಯಿಂದ ನಾವು ಬೆಳಿಬೇಕು ಸರ್. ಹಂಗಾಗಿ ಮಳೆನ ಕೈ ಕೊಟ್ಟರೆ ಸರ್ ಜೀವನದ್ದೇ ಕಷ್ಟ ಆಯ್ತು ಸರ್. ಎಲ್ಲ ಬೀಜ ಗೊಬ್ಬರ ಎಲ್ಲ ದುಬಾರಿ ಸರ್. 2,000 ರೂಪಾಯಿ ಒಂದು ಚೀಲ ಗೊಬ್ಬರ ಸರ್. ಇದೆಲ್ಲ ಜೀವನ ಹೇಳ್ಬಾರ್ದು ಸರ್. ಅಷ್ಟು ಕಷ್ಟದಾಗ ಜೀವನ ಮಾಡಕತ್ತಿ ನೋಡಿ ಸರ್. ರೈತರ ಜೀವನ ನೆಮ್ಮದಿಲ್ಲ ಸರ್. ಇದ್ದಂಥ ಬಂಗಾರ ಬೆಳ್ಳಿ ಎಲ್ಲ ಅಡವಿಟ್ಟು ಬೀಜ ಗೊಬ್ಬರ ತಂದು ಹಾಕಿ ಸರ್. ಭೂಮಿ ತಾಯಿಗೆ ಮಾಡಿ ಸರ್. ಮಳೆಯಿಂದ ನಿಮ್ಗೆ ಭಾಳ ಕಷ್ಟ ಆಗ್ಬಿಡ ಸರ್. ದಯವಿಟ್ಟು ನಿಮ್ಮ ಕೈ ಬೂದಿ ಕೆಲಸ ಸರ್ ಮಾಡಕ್ಕೆ ಸರ್. ನೀವು ಭಾಳ ಕಷ್ಟ ಐತೆ ಸರ್ ಜೀವನ ಮಾಡುವ. ದೂಕ್ಬೇಡ್ರಿ ಯಾರು ದೂಕ್ಬಿಟ್ಟು 7,800 ಕ್ರಾಪ್ ಹಾಳಾಗಿದೆ. ಕರೆಕ್ಟಾ? ಅಮ್ಮವ್ರು ನಿಮ್ದೇನ? ಎಷ್ಟು ಎಕರೆ ಹೊಲ ನಿಮ್ದು? 15 ಎಕರೆ ಐತ್ರಿ. 5 ಎಕರೆ ಆಯ್ತು. ನನ್ನ ಮುಖ್ಯಮಂತ್ರಿ ಅದೇ ನಮ್ಗೆ ಕಳಿಸಿದ್ದಾರೆ ಎಲ್ಲ. ನಾನು ತಗೊಂಡೇನೋ ಒಂದು ಪರಿಹಾರ ವ್ಯವಸ್ಥೆ ಮಾಡ್ತೀವಿ. 15 ಎಕರೆ ಇದ್ದಿದ್ದು 15 ಎಕರೆ ಇದ್ದಿದ್ದು ನಿಮ್ದು. ಈ ಲೆವೆಲ್ಗೆ ಬರಬೇಕಾಗಿತ್ತು. ಬರ್ಬೇಕಾಯ್ತು ಅಲ್ಲ. ಮಳೆ ಇಲ್ಲ ಅಲ್ಲ, 2 ತಿಂಗಳು ಮಳೆ ಇಲ್ಲ. ರೊಕ್ಕ ಎಷ್ಟು ಹಾಕಿದ್ರಿ ಇದಕ್ಕೆ? ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಿದ್ರಿ? 30,000 ರೂಪಾಯಿ ಎಲ್ಲ ಸೇರಿ ಒಂದು 50,000. ಎಷ್ಟು ಎಕರೆಗೆ? 5 ಎಕರೆ 50,000. ಅಂದ್ರೆ 1 ಎಕರೆಗೆ 10,000. 1 ಎಕರೆಗೆ 10,000. ಹಾಕ್ಯತ್ ನೋಡ್ರಿ. ಏನು ಬೆಳೆ ಇಲ್ಲ, ಊಟದ್ದೇನು ಅಷ್ಟಿಲ್ಲ. ಇಡೀ ರಾಜ್ಯದಲ್ಲಿ ಎಷ್ಟಾಗಿರ್ಬೋದಮ್ಮ ನಮ್ಮ ಇದು ಗುರ ಹಾಳಾಗಿರೋದು ಅಂದಾಜು? ಈಗ ನಮ್ಮ ಡಿಸ್ಟ್ರಿಕ್ಟಲ್ಲಿ 80% ಇಲ್ಲ. ನಮ್ಮಲ್ಲಿ 78,000 ಆಗಿದೆ. 7,800 ಆಗಿದೆ. 1,23,000
ಹೆಕ್ಟರ್ ಆಗಿದೆ ಸರ್ ಇಡೀ ಜಿಲ್ಲೆದು. ಇಡೀ ಜಿಲ್ಲೆದು 1,43,000 ಹೆಕ್ಟರ್ ಬಿತ್ತನೆ ಆಗಿದೆ ಸರ್ ಒಣಭೂಮಿಯಲ್ಲಿ. 1,23,000 80% ಆಗಿದೆ ನಮ್ಮ ತಾಲೂಕಿಂದ ಒಂದು ಸ್ವಲ್ಪ ಹೇಳ್ಬಿಡ್ತೀನಿ, ಮಾಧ್ಯಮದವರು ಇದ್ದಾರೆ ಇಲ್ಲಿ. 1,20,000 ಹೆಕ್ಟೇರು ನಮ್ದು ಭೂಮಿ ಇದೆ ತಾಲೂಕಲ್ಲಿ. ಸುಮಾರು 60 ನಿಮ್ದು ಇದು ಇದೆ, ಅದು ನಿಮ್ದೇ ತಾನೇ? ಬೇರೆ ಸರ್ ಮಾಹಿತಿ ಕೊಡ್ತಾರೆ ಬಾಮ್ಮ ಈ ಕಡೆ ಬಾಮ್ಮ. ಕಾಲ್ ಸರಿ ಇಲ್ಲ. ಇಲ್ಲಿ ನಮ್ಮ ತಾಲೂಕಲ್ಲಿ ಸುಮಾರು 1,20,000 ಹೆಕ್ಟೇರು ಅದು ಭೂಮಿ ಇದೆ. ಅದರಲ್ಲಿ ಸುಮಾರು 65,000 ಎಕರೆ ಮಾತ್ರ ಸುಮಾರು 65,000 ಮಾತ್ರ ಬಿತ್ತನೆಗೆ ಉಳುಮೆ ಮಾಡಕ್ಕೆ ಇರೋಂಥ ಭೂಮಿ. ಅದರಲ್ಲಿ ಕೂಡ ಸುಮಾರು 58,000 ರಿಂದ 59,000 ಬಿತ್ತನೆಗೆ ರೆಡಿ ಮಾಡ್ಕೊಂಡಿದ್ರು. ಆದ್ರೆ 30,000 ಕೂಡ ಬಿತ್ತನೆ ಮಾಡಕ್ಕಾಗಿಲ್ಲ. 30,000 ಹೆಕ್ಟೇರ್ ಕೂಡ ಬಿತ್ತನೆ ಮಾಡಕ್ಕಾಗಿಲ್ಲ. ಅದರಲ್ಲಿ ಬಿತ್ತಿರೋದ್ರಲ್ಲಿ ಕೂಡ ಸುಮಾರು 70% ಇವತ್ತು ನಾಶ ಆಗೋಗಿದೆ, ಹಾನಿಯಾಗಿದೆ. ಮತ್ತೆ ಈಗ ನೀವು ಸುತ್ತ ತಿರುಗಿ ನೋಡಿ, ಎಲ್ಲಿ ನೋಡಿದ್ರು ವಿಂಡ್ ಫ್ಯಾನು ಮತ್ತೆ ಹೈ ಟೆನ್ಷನ್ ಲೈನುಗಳು, HT ಲೈನುಗಳು, ಸೋಲಾರು ಇದ್ರದ್ದೇ ಹೋಗಿ ಇಲ್ಲಿ ಯಾವುದೇ ರೀತಿ ದುಡಿಮೆಗೆ ಇದನ್ನೇ ನಂಬ್ಕೊಂಡಿರೋಂಥವ್ರು. ಈಗ ಏನೋ ನಾವು ನಮ್ಮ ಸರ್ಕಾರದ ಒಂದು ಮಹದಾಸೆಯಿಂದ ಒಂದು 74 ಕೆರೆ ತುಂಬಿಸೋ ಯೋಜನೆ ಕಂಪ್ಲೀಟ್ ಆಗಿರೋದ್ರಿಂದ ಸ್ವಲ್ಪ ಈಗ ಟ್ರಯಲ್ ಆಗಿ ಕೆರೆಗೆ ನೀರು ಬಂದು ಈಗ ಎಲ್ಲ ಕಡೆನೂ ಬರ್ತಾ ಇದ್ದಾವೆ. ಆದರೆ ಅದು ಅಚ್ಚುಕಟ್ಟು ಪ್ರದೇಶದಲ್ಲಿ ಮಾತ್ರ ಉಪಯೋಗ ಆಗುತ್ತೆ ಹೊರತು ಈ ಥರ ಒಣಭೂಮಿನ ನಂಬ್ಕೊಂಡು ಇರೋರಿಗೆ ಯಾವುದೇ ರೀತಿ ಉಪಯೋಗ ಇಲ್ಲ. ಸೊ ಇದು ಈಗಾಗಲೇ ತುಂಬ ತಡ ಆಗಿದೆ. ಬರ ಘೋಷಣೆ ಮಾಡಿದ್ದಾರೆ ನಮ್ಮ ತಾಲೂಕನ್ನ. ಈಗ ಈ ವರದಿ ರಿಪೋರ್ಟ್ ತಗೊಂಡು ಬೇಗನೆ ಆದಷ್ಟು ಬೇಗ ಬರ ಅಂತೇಳಿ ನಮ್ಮ ತಾಲೂಕನ್ನ, ನಮ್ಮ ಜಿಲ್ಲೆನ ಘೋಷಣೆ ಮಾಡಿ ಇಲ್ಲಿ ನಮ್ಮ ರೈತರಿಗೆ ಆದಷ್ಟು ಬೇಗ ಶೀಘ್ರ ಪರಿಹಾರ ಮತ್ತು ಅವರ ಜೊತೆಗೆ ನಿಂತ್ಕೋಬೇಕನ್ನೋದು ನಮ್ಮೆಲ್ಲರ ಮನವಿ. 15ನೇ ತಾರೀಕುವರೆಗೂ ತೀರ್ಮಾನ ತಗೊಂತೀವಿ. ಏನಮ್ಮ